ಚೇತನಾಶೀಲ ಪ್ರಧಾನ ಮನಸ್ಸುಳ್ಳಂತಹ ಒಳನೋಟಗಳು ಅಪಾರವಾಗಿ ಇರುವಂತಹ ಚೇತನಕ್ಕೆ ಮಾತ್ರ ಅದಕ್ಕೆ ಅದನ್ನು ಪಂಪ ಆಗಲಿ ಕುಮಾರವ್ಯಾಸ ಆಗಲಿ ಅದನ್ನು ಬರೆಯೋದಕ್ಕೆ ಹೋಗಲಿಲ್ಲ. ಅನೇಕರು ಅದರಲ್ಲಿ ಸ್ವಾರಸ್ಯ ಇಲ್ಲ ಅಂತ ಒಂದು ಮಾತು ಹೇಳ್ಬಿಡ್ತಾರೆ. ಇಲ್ಲಾದರೆ ಯುದ್ಧಗಳಿವೆ, ಎಲ್ಲ ಪಾತ್ರಗಳು ಮುಖಾಮುಖಿ ಆಗ್ತವೆ, ವಿಲನ್ ಖಳನಾಯಕ ನಾಯಕ ಇವೆಲ್ಲ ಅಲ್ಲಿ ಅಲ್ಲೂ ಪಾತ್ರಗಳು ಮುಖಾಮುಖಿ ಆಗ್ತವೆ, ಆದರೆ ಈ ವೇಗ ಈ ಓಗ ಅಲ್ಲಿಲ್ಲ. ಅಲ್ಲಿರ್ತಕ್ಕಂಥದ್ದು ಮಂದಶ್ರುತಿಯಲ್ಲಿ ತತ್ವ ವಿಚಾರಗಳನ್ನು ಅಲ್ಲಿ ಹೇಳುವಂಥದ್ದು. ಸಂಗೀತ ಬಲ್ಲವ್ರಿಗೊಂದು ಸಂಗತಿ ಗೊತ್ತಿರ್ತದೆ, ಎತ್ತರ ದನಿಯಲ್ಲಿ ಕೂಗ್ಬಿಡ್ಬೋದು, ಆದರೆ ಮಂದ್ರ ಶ್ರುತಿಯಲ್ಲಿ ಹಾಡೋದಿದೆಯಲ್ಲ ಅದು ದೊಡ್ಡ ಸವಾಲು. ಆ ಸುಜನ ಯುಗಸಂಧ್ಯಾ ಕಾವ್ಯವನ್ನು ಓದಿದಾಗ ಮಾತ್ರವೇ ಗೊತ್ತಾಗುವಂಥದ್ದು ಎಷ್ಟು ಅದರ ಒಳಗಡೆ ನಮ್ಮ ಒಳಗಿನ ಅದೊಂದು ರೀತಿಯಲ್ಲಿ ನಮ್ಮನ್ನು ಸ್ಕ್ಯಾನ್ ಮಾಡಿ, ನಮ್ಮ ಅಂತರಂಗವನ್ನು ಮನಸ್ಸನ್ನು ಸ್ಕ್ಯಾನ್ ಮಾಡಿ ಇಲ್ಲಿಂದ ಮುಂದಕ್ಕೆ ನೀವೇನಾಗಬೇಕು ಅನ್ನೋದನ್ನು ಆ ಕಾವ್ಯ ಹೇಳುತ್ತೆ. ಅದನ್ನು ಮತ್ತೆ ನಾನು ಆ ಕಾವ್ಯವನ್ನು ಯುಗಸಂಧ್ಯಾ ಮಹಾಕಾವ್ಯವನ್ನು ನಾನು ಓದಿದ್ದೀನಿ, ಅದರ ಬಗ್ಗೆ ಬರೆದಿದ್ದೀನಿ ಕೂಡ. ಸೋಮಶೇಖರ್ ಅವರು ಹೇಳಿದರು, ಒಂದು ಗಾಯನ ಕಾರ್ಯಕ್ರಮ ಕರೆಸಿದ್ವಿ ಅಂತ. ಇನ್ನೊಂದು ಕಾರ್ಯಕ್ರಮ ನಡೆದಿತ್ತು, ಅದು ಹೊಸಹೊಳದಲ್ಲಿ ಕಾರ್ಯಕ್ರಮ ನಡೆದಿತ್ತು. ಚಂಪಾ ಅವರು ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಸುಜನ ಸಾಹಿತ್ಯ ಕುರಿತಂತಹ ಒಂದು ವಿಚಾರಗೋಷ್ಠಿ, ಅದರಲ್ಲಿ ಯುಗಸಂಧ್ಯಾ ಮಹಾಕಾವ್ಯದ ರೂಪಕಗಳು ಅನ್ನುವ ವಿಷಯದ ಬಗ್ಗೆ ನಾನೊಂದು ಪ್ರಬಂಧವನ್ನು ನಾನು ಮಂಡಿಸಿದ್ದೆ. ಆಗ ಸುಜನ್ ಅವರು ಅವ್ರ ಮನೆಯಲ್ಲೇ ಇದ್ದರು, ಅವ್ರ ಹತ್ರ ಹೋಗಿ ಕುಳಿತುಕೊಂಡು ಅವ್ರ ಹತ್ರ ಎಲ್ಲ ಮಾತಾಡಿ, ಅಷ್ಟೊತ್ತಿಗೆ ಅವರ ಧ್ವನಿ ಕ್ಷೀಣವಾಗಿತ್ತು, ಆದರೂ ಅವರ ಪಾದದ ಬಳಿಯಲ್ಲೇ ಕೂತ್ಕೊಂಡು ಕಿವಿ ಕೊಟ್ಕೊಂಡು ಅವ್ರು ಹೇಳಿದಂಥ ಎಲ್ಲ ಮಾತುಗಳನ್ನು ನಾನು ಕೇಳಿಸ್ಕೊಂಡಿದ್ದೆ. ಇಂಥ ಅನ್ಯಾಯವನ್ನು ಅವರ ಶಿಷ್ಯವರ್ಗದ ಅನೇಕರು ಮಾಡಿದ್ದಾರೆ. ಅದನ್ನು ಮಾಡಬಾರ್ದಾಗಿತ್ತು ಅವರು. ಆಮೇಲೆ ಸುಜಾನ ಅವ್ರ ಕಡೆಯಿಂದ ಏನಾದರೂ ಸಮಸ್ಯೆ ಇದೆಯಾ ಅಂದರೆ ಒಂದು ರೀತಿಯಲ್ಲಿ ಇದೆ. ಸುಜಾನ ಕಡೆಯಿಂದ ಒಂದು ಸಮಸ್ಯೆ ಇದೆ. ಆಗಲೇ ಮಾತಾಡ್ತಾ ಶಿಕು ಅವರು ಒಂದು ವಿಚಾರವನ್ನು ಅವರು ಹೇಳಿದ್ರು, ಅವರು ಅಸುಜನ ಅಂತ ಇಟ್ಕೊಳ್ಬಾರ್ದು ಅಂತ ನಾನು ಸುಜಾನ ಅಂತ ಇಟ್ಕೊಂಡಿದ್ದೀನಿ ಅಂತ ಕೇಳಿ. ಕೆಲವೊಮ್ಮೆ ಸುಜಾನ ಅವರು ಹೇಳ್ತಾ ಇದ್ದಂತಹ ಮಾತುಗಳ ಒಳಗಡೆ ಇವರ ಒಳಗೆ ಏನೋ ಒಂದು ನಿರುತ್ಸಾಹ ಇದೆಯೇನೋ ಅಂತ ಅನ್ನಿಸುವ ಹಾಗೆ ನಮಗೆ ಅನ್ನಿಸ್ಬಿಡ್ತಾ ಇತ್ತು. ಅವ್ರದ್ದೊಂದು ಕವಿತೆ ಇದೆ, ಹೂವಲ್ಲ ಹಣ್ಣಲ್ಲ ಮರುಗ ಪಚ್ಚೆ ತೆನೆಯಲ್ಲ ಇದು ಹಳ್ಳಿ ಜಾತ್ರೆಯ ಜವನ. ಇದನ್ನು ಕವಿಗಿರುವ ವಿನಯ ಅಂತ ವ್ಯಾಖ್ಯಾನ ಮಾಡೋದು ಒಂದು ಬಗೆ, ಆದರೆ ಒಬ್ಬ ಕವಿಗೆ ತಾನು ಬರೆಯುವುದರ ಬಗ್ಗೆ ಅಭಿಮಾನ ಹೆಮ್ಮೆಗಳು ಇರಬೇಕು, ಅದನ್ನು ಘೋಷಣೆ ಕೂಡ ಮಾಡಿಕೊಳ್ಬೇಕು. ಕುವೆಂಪು ಆ ಕೆಲಸ ಮಾಡ್ತಾರೆ. ತಿಮಿಗೆ ವೇಳ್ಕುಂತ ಅಗಾಧ ಜಲದಿ ಅಂತ, ಅಗಾಧ ಜಲದಿ, ನನ್ನ ಅಸಾಮಾನ್ಯ ಪ್ರತಿಭೆಗೆ ನಾನು ಒಂದು ಮಹಾಕಾವ್ಯವನ್ನು ಬರಿತೀನಿ, ಅದು ನನಗೆ ಸಾಧ್ಯ ಅಂತ ಹೇಳೋದಿದೆಯಲ್ಲ, ಇದು ಕವಿಯ ಸಂದರ್ಭದಲ್ಲಿ, ಸೃಜನಶೀಲ ಚಟುವಟಿಕೆಯ ಸಂದರ್ಭದಲ್ಲಿ ಇದು ಅಹಂಕಾರವೋ ಮತ್ತೊಂದು ಆಗೋದಿಲ್ಲ. ಅದು ಯಾಕೋ ಏನೋ ಸುಜಾನ ಅವರ ಇದೊಂದೇ ಅಲ್ಲ, ಇನ್ನೂ ಅನೇಕ ಅವರ ಕಾವ್ಯಗಳ ಒಳಗಡೆ ಮಾತುಗಳು ಬರ್ತವೆ. ಇನ್ನೊಂದು ಕಡೆ ಹೇಳ್ತಾರೆ ಅವರು, ರೂಪವಿಲ್ಲ ದೀಪವಿಲ್ಲ ಬರಿಯ ಧೂಪವು ಬರಿಯ ಸ್ವಾಪವು, ಶಿಲ್ಪವಿಲ್ಲ ವಾಸ್ತುವಿಲ್ಲ ಬರಿಯ ವಸ್ತು ಜಲ್ಪವು ಭಾವ ಅಲ್ಪವು. ಸುಜನಾ ವ್ಯಕ್ತಿತ್ವಕ್ಕೆ, ಸುಜನಾ ಎತ್ತರಕ್ಕೆ ಈ ಥರದ ಭಾವನೆ ಸಲ್ಲ. ಸುಜನ ಅವರು ನಮಗೆ ಹೇಳೋರು, ಖಾಸಗಿಯಾಗಿ ಮಾತನಾಡುವಾಗ, ಜಿ ಎಸ್ ಶಿವರುದ್ರಪ್ಪನವರು ಮತ್ತು ನಾನು ಸಹಪಾಠಿಗಳು ಅವ್ರ ಪದ್ಯಗಳನ್ನು ಬರೆದ್ಬಿಟ್ಟು ನನಗೆ ಮೊದಲಿಗೆ ಓದೋಕ್ಕೆ ಅಂತ ಕೊಡೋರು. ಕೆಲವು ಪದ್ಯಗಳನ್ನು ನಾನು ತಿದ್ದಿದ್ದೀನಿ, ಈ ಪದ ಬೇಡ ಇದನ್ನ ಇಟ್ಕೊಳ್ಳಿ, ಲಯ ಸರಿ ಹೋಗ್ತದೆ, ಅರ್ಥ ಸರಿ ಹೋಗ್ತದೆ ಅಂತ ಹೇಳಿದ್ಮೇಲೆ ಅದನ್ನು ಅವ್ರು ಒಪ್ಕೊಂಡು ಕರೆಕ್ಟಾಗಿದೆ ನಾರಾಯಣ ಶೆಟ್ಟರೆ, ಚೆನ್ನಾಗಿದೆ ಇದು ಅಂತ ತಿದ್ದುಕೊಂಡಿದ್ದಾರೆ. ಈ ತಾಕತ್ತು ಇದ್ದಂತಹ ಕವಿಗೆ ಹೂವಲ್ಲ ಹಣ್ಣಲ್ಲ ಮರುಗ ಪಚ್ಚೆ ತೆನೆಯಲ್ಲ ಇದು ಹಳ್ಳಿ ಜಾತ್ರೆಯ ಜವನ, ರೂಪವಿಲ್ಲ ದೀಪವಿಲ್ಲ ಬರಿಯ ಧೂಪವು ಬರಿಯ ಸ್ವಾಪವು ಅನ್ನುವ ಈ ಭಾವನೆ ಖಂಡಿತ ಬೇಕಿರಲಿಲ್ಲ. ಜೊತೆಗೆ ಒಬ್ಬೊಬ್ಬ ಕವಿಯನ್ನು, ಬರಹಗಾರನನ್ನು ಪ್ರವೇಶ ಮಾಡೋದಕ್ಕೆ ಕೆಲವು ವಿಶೇಷವಾದಂತಹ ವಿಮರ್ಶಾ ಸಾಮರ್ಥ್ಯಗಳು ಬೇಕಾಗ್ತವೆ. ತಾವೆಲ್ಲ ಗಮನಿಸಿರ್ತೀರಿ, ಹಿರಿಯರು ಬಲ್ಲವರು ಇದ್ದೀರಿ. ದೇವನೂರು ಮಹಾದೇವ ಅವರ ಕುಸುಮಬಾಲೆ ಕಾದಂಬರಿ ಬಂದಾಗ ಆ ಕಾದಂಬರಿಯನ್ನು ಓದಿದಂತಹ ಜಿ ಎಚ್ ನಾಯಕರು ಒಂದು ಪ್ರತಿಕ್ರಿಯೆ ಕೊಡ್ತಾರೆ. ಇದನ್ನು ಓದಿದೆ ಮಹಾದೇವ, ಇದೇನೋ ನನಗೆ ಇದ್ರ ಒಳಗಡೆ ಏನಿದೆ ಅಂತಲೇ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಜಿ ಎಚ್ ನಾಯಕರು ಹೇಳಿದಾಗ
ಅವರಿಗೆ ದೇವನೂರು ಮಹಾದೇವರು ಹೇಳ್ತಾರೆ, ಇಲ್ಲ ಸರ್, ಅದರಲ್ಲಿ ಏನೋ ಇದೆ, ನೀವು ಅದನ್ನು ಮತ್ತೊಮ್ಮೆ ಅದನ್ನು ನೀವು ಓದಿ ನೀವು ಅದನ್ನು ದಕ್ಕಿಸ್ಕೊಳ್ತೀರಿ. ಅಂದರೆ ಒಂದು ಸ್ವಪ್ರಜ್ಞಶೀಲವಾದಂತಹ ಕಾವ್ಯ ಇದೆಯಲ್ಲ, ಅದು ಯಾವಾಗಲೂ ಓದುಗನ ಮುಂದೆ ಸವಾಲಾಗ್ತದೆ. ನೀವು GSS ಥರ ಬರಿಬೇಕಿತ್ತು, ಚನ್ನವೀರ ಕಣವಿ ಥರ ಬರಿಬೇಕಾಗಿತ್ತು, ಅಡಿಗರ ಥರ ಬರಿಬೇಕಾಗಿತ್ತು. ಈ ಥರದ ನೀವು ಪೂರ್ವ ಕಲ್ಪನೆಗಳನ್ನು ಇಟ್ಕೊಂಡು ಹೋದಾಗ ಸುಜನ ಕಾವ್ಯವನ್ನು ಭೇದಿಸುವುದಕ್ಕೆ ಸಾಧ್ಯ ಆಗಲ್ಲ. ವಿಮರ್ಶಕರ ಕಡೆಯಿಂದ ಇದಾಗಿದೆ. GH ನಾಯಕರಾಗಿರಲಿ, ಮತ್ತೊಬ್ಬರಾಗಿರಲಿ, ಬೇರೆಯವರಾಗಿರಲಿ, ಈ ಥರದ ಸವಾಲೊಡ್ಡುವ ಕಾವ್ಯ ರಾಘವೇಂದ್ರ ಪಾಟೀಲರ ತೇರು ಕಾದಂಬರಿ ಬಂದಾಗಲೂ ಈ ಸವಾಲು ಎದುರಾಗಿತ್ತು. ಇಂಥ ಸವಾಲು ಮತ್ತೆ ಎದುರಾಗ್ತಾ ಇರ್ತವೆ. ಒಂದು ಅಪ್ಪಟ ಸೃಜನಶೀಲ ರಾಘವೋದನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಸುಜನ ಕಾವ್ಯ ಒಂದು ವೈಯಕ್ತಿಕ ಮಾದರಿ. ಈ ವೈಯಕ್ತಿಕವಾದ ಮಾದರಿ ಇದೆಯಲ್ಲ, ಅದು ನಿಮ್ಮ ಸಾರ್ವಜನಿಕ ಅಪೇಕ್ಷೆಗಳನ್ನು, ಕಾವ್ಯದ ಅಪೇಕ್ಷೆಗಳನ್ನು ಅದು ಈಡೇರಿಸೋದಿಲ್ಲ. ಅದು ಇನ್ನೊಂದು ರೀತಿ ನನ್ನನ್ನು ನೀನು ಪ್ರವೇಶ ಮಾಡು ಅಂತ ಹೇಳುತ್ತೆ. ನಮ್ಮ ವಿಮರ್ಶಾ ಲೋಕ ಸುಜನವರ ಕಾವ್ಯವನ್ನು ಆ ರೀತಿಯಲ್ಲಿ ಪ್ರವೇಶ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡದೆ ಹೋಗಿದ್ದು ಭಾಳ ದೊಡ್ಡ ದುರಂತ ಅಂತ ಅನಿಸುತ್ತೆ. ಆಮೇಲೆ ಆಗಲೇ ಹೇಳಿದೆ, ಇನ್ನೊಂದು ಮಾತು ಹೇಳಬೇಕು ನಾನು. ಸುಜಾನ ಅವ್ರಿಗೆ ನಾನು ಹೇಳ್ದಂಗೆ ನನ್ನೊಳಗೊಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅನ್ನೋದನ್ನು ಆತ್ಮಾಭಿಮಾನವಾಗಿ ಹೇಳಿಕೊಳ್ಳುವಲ್ಲಿ ಅವರು ಸ್ವಲ್ಪ ಹಿಂದೇಟಾಕಿದ್ರು ಅಂತ. ನೋಡಿ, ಅವರೊಂದು ಕಡೆ ಬರೀತಾರೆ ಅವರು, ಏನು ಅಂತಂದರೆ, ಕುವೆಂಪು ಅವರಿಗೆ ಅರ್ಪಣೆ ಮಾಡ್ತಾ ನಾಣ್ಯಯಾತ್ರೆ ಕವನ ಸಂಕಲನವನ್ನು ಕುವೆಂಪು ಹೇಳ್ತಾರೆ ಅವರು, ನಾನು ನಿಮ್ಮ ಬತ್ತಳಿಕೆಯ ಸಾಮಾನ್ಯ ಬಾಣ ಅಂತ. ಕುವೆಂಪು ಅವರ ಶಿಷ್ಯ ಪರಂಪರೆ ಅನೇಕರು ಬರ್ತಾರೆ. ಇವರು ಹೇಳ್ತಾರೆ, ನಾನು ನಿಮ್ಮ ಬತ್ತಳಿಕೆಯ ಸಾಮಾನ್ಯ ಬಾಣ. ವಾಸ್ತವವಾಗಿ ದಿವ್ಯಾಸ್ತ್ರ ಸುಜಾನ ಅವರೇನೆ. ನಾನು ನೇರವಾಗಿ ಹೇಳ್ತೀನಿ, ಸುಜಾನ ಅವರೊಬ್ಬರೇ ಕುವೆಂಪು ಪ್ರತಿಪಾದಿಸಿದ ಹಾಗೆ ಬದುಕಿ ತೋರಿಸಿದವರು. ಕುವೆಂಪು ಅವರಿಗೆ ಇಷ್ಟವಾದ ಇನ್ನೂ ಅನೇಕರಿದ್ದಾರೆ, ಆದರೆ ಅಲ್ಲಲ್ಲಿ ಸ್ವಲ್ಪ ಕುವೆಂಪು ಹಾದಿಗಿಂತ ಡೈವರ್ಟ್ ಆದ ಹಾಗೆ ನಮ್ಗೆ ಕಾಣಿಸ್ತದೆ. ನಾನು ಅದನ್ನು ಯಾರು ಅವರು ಎಲ್ಲಿ ಡೈವರ್ಟ್ ಅದು ಅಂತ ನಮ್ಗೆ ಅನಿಸುತ್ತೆ. ನಾನು ಉದಾಹರಣೆಗಳನ್ನು ಕೊಡೋಕ್ಕೆ ಹೋಗಲ್ಲ, ಯಾಕೆಂದರೆ ಅವರೆಲ್ಲರೂ ಕೂಡ ಭಾಳ ದೊಡ್ಡವರು, ನಮಗೂ ಗುರುಗಳಾಗಿದ್ದವರೇ. ಆದರೆ ಸುಜನ ಸಾಮಾನ್ಯ ಬಾಣ ಅಲ್ಲವೇ ಅಲ್ಲ. ಇದನ್ನು ಸುಜನ ಯಾಕೆ ಹೇಳ್ಕೊಂಡ್ರು ಅನ್ನೋದು ನಮಗೆ ತುಂಬ ಅನುಮಾನವಾಗಿ ಉಳಿತದೆ. ನೋಡಿ, ಇದಕ್ಕೆ ಪೂರಕವಾಗಿ ನನಗೆ ಒಂದು ಕಡೆ ಸಿಕ್ಕಿದ ಮಾಹಿತಿ ಇದು. ಸುಜನ ಅವರು ಸಂಶೋಧನೆ ಮಾಡಬೇಕು ಅಂತ ಹೇಳಿ ಅವರು ಪ್ರಯತ್ನಕ್ಕೆ ಕೈ ಹಾಕಿ ಅವರು ಕುವೆಂಪು ಅವರನ್ನು ಗೈಡ್ ಆಗೋದಕ್ಕೆ ಒಪ್ಪಿಸಿ ಯೂನಿವರ್ಸಿಟಿಯ ಫೆಲೋಶಿಪ್ಪು ಮತ್ತು ಅನುಮತಿಗೆ ಒಂದು ಶಿಫಾರಸು ಪತ್ರ ಬೇಕು ಅಂತ ಕುವೆಂಪು ಅವರನ್ನು ಕೇಳಿದಾಗ, ಕುವೆಂಪು ಅವರು ಬರೆದಂತಹ ಶಿಫಾರಸು ಪತ್ರದ ಈ ಸಾಲುಗಳು, ಇದನ್ನು ನಾನು ಸರ್ತಿ ನಿಮ್ಮ ಮುಂದೆ ಓದ್ಬಿಡ್ತೇನೆ. ಇದು ಕುವೆಂಪು ಸುಜನ ಬಗ್ಗೆ ಬರೆದಂತಹ ಸಾಲುಗಳು. ಶ್ರೀ ಎಸ್ ನಾರಾಯಣ ಶೆಟ್ಟಿ ಈಸ್ ನೋನ್ ಟು ಮೀ ಫಾರ್ ದ ಲಾಸ್ಟ್ 12 years. ಆ್ಯಸ್ ಎ ಸ್ಟೂಡೆಂಟ್ he impressed me with his critical faculty and research ability. He has poetic gift and has composed many good poems. He has contributed many articles of high research standard. ಇದು 1962ರಲ್ಲಿ ಕುವೆಂಪು ಬರೆದದ್ದು. ಇದು ನನಗೆ ಭಾಳ ಲೇಟಾಗಿ ಸಿಕ್ಕಿದ್ದು ಇದು ಮಾತು. ಇದು ನಂಜನಗೂಡಿನ ಕಪಿಲೆಯ ಕಲರವ ಅನ್ನುವಂತಹ ಒಂದು ವಾರ್ಷಿಕ ಸಂಚಿಕೆಯಲ್ಲಿ ಅದರ ಸಂಪಾದಕರಾಗಿದ್ದಂತಹ ಒಬ್ಬರು ಶೈಲಜಾ ಅಂತ ಅವರು ಇಂಗ್ಲೀಷ್ ಪ್ರೊಫೆಸರು ಈ ಪತ್ರವನ್ನು ಎಲ್ಲೋ ಪತ್ತೆ ಮಾಡಿ ಅದನ್ನು ಸುಜಾನ ಅವರು ತೀರಿಕೊಂಡ ವರ್ಷ ಬಂದ ಸಂಕಲನ ಅಲ್ಲೇ ಶ್ರದ್ಧಾಂಜಲಿಯಾಗಿ ಇದನ್ನು ಅಲ್ಲಿ ಹಾಕಿದ್ದಾರೆ ಅವರು. ಈ ಮಾತುಗಳನ್ನು ಓದಿದಾಗ ಕುವೆಂಪು ಮೆಚ್ಚಿದ ಶಿಷ್ಯ ಸಾಮಾನ್ಯ ಬಾಣ ಅಂತ ಯಾಕೆ ಹೇಳ್ಕೊಳ್ಬೇಕು ಅಂತ ಹೇಳಿ ನಮಗೆ ಅನಿಸುತ್ತೆ. ಆತ್ಮೀಯರೇ, ಇನ್ನೂ ಹೆಚ್ಚು ಮಾತನಾಡೋದಿದೆ, ಮುಖ್ಯ ಕಾರ್ಯಕ್ರಮಗಳು ಇವೆ. ನಾನು ನನ್ನ ಮಾತುಗಳನ್ನು ಮುಗಿಸುವ ಪ್ರಯತ್ನವನ್ನು ಮಾಡ್ತೀನಿ. ಇನ್ನೊಂದು ಸಂಗತಿಯನ್ನು ಹೇಳಬೇಕು. ಅವರು ಅಂತರವನ್ನು ಜಾಸ್ತಿ ಇಟ್ಕೊಂಡ್ಬಿಟ್ರು ಬರವಣಿಗೆಯಲ್ಲಿ ಅಂತ. ಇವೆಲ್ಲ ಅಂದರೆ ಒಂದಕ್ಕೊಂದು ಪೂರಕವಾದ ಕಾರಣಗಳಾಗ್ತವೆ, ಎಲ್ಲವೂ ಕೂಡ ಅಂತರ ಜಾಸ್ತಿ ಆಯಿತು ಅಂತ. ಆಮೇಲೆ ಅವರು ಒಂದೇ ಸೂರಡಿಯಲ್ಲಿ ಕವನ ಸಂಕಲನವನ್ನು 4 ಕವನ ಸಂಕಲನಗಾಗಿ ಬರುವಂಥದ್ದನ್ನು ಒಂದೇ ಕಡೆ ಕೊಟ್ಬಿಡ್ತಾರೆ ಅವರು.
ಈ ಸಾಮಾನ್ಯಗೂ ವಿಮರ್ಶಕರು ಒಂದು ಮಾತು ಹೇಳ್ತಾರೆ, ಅದು ಕಾವ್ಯ ಓದುಗರದೊಂದು ಮಾತಿದೆ, ಅವ್ರ ಕವಿಗಳಿಗೆ ಹೇಳೋದಿಲ್ಲ, ಜನರಲ್ಲಾಗಿ ಮಾತಾಡುವಾಗ ಹೇಳ್ತೀನಿ ಅಂತಂದರೆ, ನೋಡಿ ಒಂದು ಕವನ ಸಂಕಲನ ಅಂತಂದರೆ ಕುವೆಂಪು ಅವ್ರು ಮಾಡ್ತಿದ್ರಲ್ಲ ಆ ಥರ 30-35 ಕವಿತೆಗಳಿದ್ದರೆ ನಾವು ಪ್ರತಿಯೊಂದು ಕವಿತೆಯನ್ನು ಗಂಭೀರವಾಗಿ ಓದಿ ಒಳಗಡೆ ಬಿಟ್ಕೊಂಡು ಮನನ ಮಾಡ್ಬೋದು. ನಾವು ಕವಿತೆಗಳ ಸಂಕಲನದ ಗಾತ್ರ ನೋಡಿಬಿಟ್ರೆ ನಮಗೆ ಬೆರಗಾಗ್ಬಿಡ್ತದೆ, ಅನೇಕ ಸರ್ತಿ ಓದೋಕ್ಕೆ ಹೋಗೋದಿಲ್ಲ. ಅದು ಆ ಥರದ ಕೆಲವು ಸಮಸ್ಯೆಗಳು ಆಗಿವೆ ಅಂತ ಕೇಳಿ ನನಗೆ ಅನಿಸುತ್ತೆ. ಆ ಸುಜನ್ ಅವರನ್ನು ನಮ್ಮ